ಏನೇ ಈ ತರ ನೋಡ್ಕೊಂಡು ಕುತ್ಕೊಂಡಿದ್ಯಾ? ಆ ಕಡೆ ತಿರುಗಿ ಕುತ್ಕೋ. ಏ ಅಕ್ಕ, ನೀನ್ ಇವತ್ತಿನ ನಮ್ಮೊಟ್ಟಿಗೆ ಬರ್ಬೇಕು, ನಾಳೆ ಹೋದ್ರೆ ಆಗಲ್ವಾ ನಿನಗೆ? ಅದಕ್ಕೆ ನಾನು ನಿನ್ನ ನೋಡ್ತಾ ಇರೋದು ಗುರಾಯಿಸಿ. ನೀನ್ ನೋಡ್ತಾ ಇರೋದೇನು ಗುರಾಯಿಸ್ದಂಗಿಲ್ಲ ಆಯ್ತಾ? ಕಪ್ಪಿ ನೋಡ್ದಂಗಿದೆ. ಆ ಕಡೆ ತಿರುಗಿ ಕುತ್ಕೋ ಮೊದ್ಲು. ಏನು ನಾನ್ ಕಪ್ಪಿನ? ನಾನ್ ಕಪ್ಪಿ ಅಂದ್ರೆ ನೀನ್ ಅಕ್ಕ ಕಪ್ಪಿ ಕಣೆ. ಹೌದು, ನಿನ್ನಂತೊಳಿಗೆಲ್ಲ ಅಕ್ಕ ಆಗಿ ಹುಟ್ಟಿದ್ರೆ ಕಪ್ಪಿನೇ ಆಗ್ಬೇಕು. ತಿರುಗಿ ಕುತ್ಕೋ ಮೊದ್ಲು. ಪಪ್ಪ ಇಲ್ಲಿ ಯಾಕೆ ಬಂದಿದೀವಿ ಪಪ್ಪ? ಅಕ್ಕ, ಅದೆಲ್ಲ ನಿನಗೆ ಗೊತ್ತಿಲ್ಲ ಕಣೆ. ನೀನು ಸುಮ್ನೆ ಬಾ, ನೀನು ಸಣ್ಣ ಹುಡುಗಿ. ಪಪ್ಪ ನೋಡಿ ಪಪ್ಪ ಹೆಂಗ್ ಹೇಳ್ತಿದಾಳಂತ. ಪಪ್ಪ ಯಾಕಂತ ಹೇಳಿ ಪಪ್ಪ, ಇಲ್ಲಾಕ್ ಬಂದಿದೀವಿ? ಅದು ನಿಮ್ಮಮ್ಮನ್ಗೆ ನಾಳೆ ಬರ್ತ್ಡೇ ಅಲ್ಲಾನು, ಅದಕ್ಕೆ ಏನಾದ್ರೂ ಒಂದು ಗೋಲ್ಡ್ ಅಲ್ಲಿ ಕೊಡ್ಸೋಣ ಅಂತಂದ್ಬಿಟ್ಟು ಬಂದಿದೀವಿ. ಹೌದಲ್ಲ ಪಪ್ಪ, ನನಗೆ ಮರ್ತೋಗ್ಬಿಟ್ಟು. ಹೌದೌದು, ನಿನ್ಗೆ ಮರ್ತೋಗ್ಬಿಡುತ್ತೆ, ಯಾಕಂದ್ರೆ ನೀನು ಮನೆಯಲ್ಲೇ ಇಲ್ವಲ್ಲ. ಏ ನೀನ್ ಸುಮ್ನೆ ಇರು ಆಯ್ತಾ? ನಾನ್ ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಪಪ್ಪ ಗೋಲ್ಡ್ ಅಲ್ಲಿ ಏನ್ ತೆಗಿತೀರಾ? ಏನಂತ ಐಡಿಯಾ ಇಲ್ಲಾನು, ಹೋಗ್ ನೋಡ್ಬೇಕೇನಂತ. ಪಪ್ಪ ನಾನ್ ಹೇಳ್ತೀನಿ, ಅದನ್ನೇ ತೆಗಿ ಬನ್ನಿ ಪಪ್ಪ. ನೀನೇನು ಹೇಳ್ಬೇಡ ಆಯ್ತಾ, ನೀನ್ ಸುಮ್ನೆ ಇದ್ರೇನೆ ಸಾಕು. ನಾನ್ ನಿನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ನಾನ್ ಪಪ್ಪನ ಹತ್ರ ಮಾತಾಡ್ತಾ ಇರೋದು. ನೀನ್ ಸುಮ್ನೆ ಇರು ಆಯ್ತಾ? ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು, ಪಪ್ಪನ ಹತ್ರ ಅಲ್ಲ. ಗೊತ್ತಾ, ಪಪ್ಪ ಇಲ್ಲಿ ಗೋಲ್ಡ್ ಅಂಗಡಿಗೆ ಬಂದಿದಾರಂತ ಹೇಳಿದ್ರೆ ನನ್ನಿಂದನೇ. ನೀನ್ ಬೇಕಾದ್ರೆ ಪಪ್ಪನ ಹತ್ರ ಕೇಳಿ ನೋಡು. ನಾನೇ ಪಪ್ಪನ ಹತ್ರ ಹೇಳಿದ್ದು, ಅಪ್ಪ ಹಿಂಗಾದ್ರೂ ಮಾಡಿ ಅಮ್ಮನ ಬರ್ತ್ಡೇಗೆ ನಾವು ಗೋಲ್ಡ್ ಅಲ್ಲಿ ಏನಾದ್ರೂ ಕೊಡಿಸ್ಬೇಕು, ಅಮ್ಮನ ಹತ್ರ ಏನು ಗೋಲ್ಡ್ ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ನಾನೇ ಪಪ್ಪನ್ಗೆ ಐಡಿಯಾ ಕೊಟ್ಟಿರೋದು. ಅದಕ್ಕೆ ಪಪ್ಪ ಈ ಗೋಲ್ಡ್ ಶಾಪಿಗೆ ಬಂದಿದ್ದಾರೆ. ನೀನು ಬಾಯಿ ಮುಚ್ಕೊಂಡಿದ್ರೆ ಸಾಕು. ಗೊತ್ತಾ, ಅಮ್ಮನ್ಗೆ ಏನ್ ಬೇಕು ಅನ್ನೋದು ನನಗೆ ಗೊತ್ತು, ನಾನೇ ಚಾಯ್ಸ್ ಮಾಡೋದು. ಪಪ್ಪ ನೋಡಿ ಪಪ್ಪ, ಅವಳು ಹೆಂಗ್ ಮಾತಾಡ್ತಾ ಇದ್ದಾಳೆ. ಅವಳು ಹೇಳೋದಲ್ಲ ನಿಜನ ಪಪ್ಪ? ಅವಳು ಹೇಳಿದಿಕ್ಕೆ ಈ ಶಾಪಿಗೆ ಬಂದ್ರ? ಅನ್ನು ನೀನೇನು ಬೇಜಾರ್ ಮಾಡ್ಕೋಬೇಡ. ಅಚ್ಚುನೆ ಮೊನ್ನೆ ಐಡಿಯಾ ಕೊಟ್ಲು, ಅಪ್ಪ ಅಮ್ಮನ್ ಬರ್ತ್ಡೇಗೆ ಏನಾದ್ರೂ ಗೋಲ್ಡ್ ಅಲ್ಲಿ ಕೊಡ್ಸೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ಸರಿ ಅಂತಂದ್ಬಿಟ್ಟು ನಾನು ಗೋಲ್ಡ್ ಅಲ್ಲಿ ಕೊಡ್ಸೋದಕ್ಕೆ ಸ್ವಲ್ಪ ದುಡ್ಡೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಅನ್ನೋ ನೀನ್ ಬೇಜಾರ್ ಮಾಡ್ಕೋಬೇಡ ಮಗಳೇ. ಪಪ್ಪ ಹಂಗಂತ ಹೇಳಿದ್ರೆ ನಂಗೊಂದೊಂದು 1000 ರೂಪೀಸ್ ಕೊಡ್ತೀರಾ? ನಾನು ಅಮ್ಮನ್ಗೆ ಏನಾದ್ರೂ ಒಂದು ಕೊಡಿಸ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ಒಂದ್ ಸೀರೆ ಕೊಡಿಸ್ತೀನಿ ಪಪ್ಪ, ಪ್ಲೀಸ್ ಪಪ್ಪ. 1,000 ಏನನು? ನಾನು ನಿನಗೆ 2,000 ಕೊಡ್ತೀನಿ. ಅಮ್ಮನ್ಗೆ ಒಳ್ಳೆ ಸೀರೆ ತಗೊಂಡೋಗೋಣ ಆಯ್ತಾ? ಆಯ್ತು ಪಪ್ಪ. ನೋಡ್ದಾ ಪಪ್ಪ ನನಗೆ 2000 ಕೊಡ್ತಾರಂತೆ. ನಾನು ಅಮ್ಮನಿಗೆ ಒಳ್ಳೆ ಸೀರೆ ತಗೊಂಡೋಗ್ತೀನಿ. ಗೊತ್ತಾ, ನಿನ್ ಗೋಲ್ಡಿಗಿಂತ ಅಮ್ಮ ಸೀರೆ ಉಟ್ಕೊಳ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಕ್ಕ, ನೀನ್ ಕೊಡೋ ಸೀರೆಗಿಂತ ನಾವು ಕೊಡೋಂತ ಗೋಲ್ಡೇ ತುಂಬಾ ಕಾಸ್ಟ್ಲಿ. ಗೊತ್ತಾ, ಅದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೊಟ್ರೆ ದುಡ್ಡೆಲ್ಲ ಕೊಡ್ತಾರೆ. ನಿನ್ ಸೀರೆ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೊಟ್ರೆ 1 ರೂಪಾಯಿ ಕೊಡಲ್ಲ, ಒದ್ದು ಓಡಿಸ್ತಾರೆ. ಗೊತ್ತಾ? ಹಂಗಂದ್ರೆ ನೀನು ಅಮ್ಮನ್ಗೋಸ್ಕರ ಒಡವೆ ತೆಗಿತಾ ಇಲ್ಲ, ಬ್ಯಾಂಕಿಗೋಸ್ಕರ ಒಡವೆ ತೆಗಿತಾ ಇದೀಯಾ? ಇಲ್ಲ ಇಲ್ಲ, ಹಂಗಲ್ಲ. ಇಲ್ಲಪ್ಪ, ಅಮ್ಮನಿಗೋಸ್ಕರನೇ ಒಡವೆ ತೆಗಿತಾ ಇರೋದು, ಬ್ಯಾಂಕಿಗಲ್ಲ. ನಾನು ಸುಮ್ಮನೆ ಒಂದು ಮಾತಿಗೆ ಹೇಳಿದ್ದು. ನೀನ್ ಇದನ್ನೆಲ್ಲ ಅಮ್ಮನ ಹತ್ರ ಹೇಳ್ಬೇಡ. ಬನ್ನಿ ಸರ್, ಪರ್ಚೇಸಿಂಗ್ ಇದೆಯಾ? ಹೌದು ಆಂಟಿ, ನನ್ಗೆ ತುಂಬಾ ದೊಡ್ಡ ಪರ್ಚೇಸಿಂಗ್ ಇದೆ. ಹೌದಾ ಪುಟ್ಟಿ? ಹೌದು ಆಂಟಿ. ಸರ್ ಏನ್ ಪರ್ಚೇಸ್ ಮಾಡ್ತೀರಾ? ಆಂಟಿ, ನಮ್ಗೆ ಬಂಗಾರದ್ದು ಬಳೆ, ಚೈನು, ನೆಕ್ಲೆಸ್, ಆಮೇಲೆ ಉಂಗುರ, ಕಿವಿ ಓಲೆ, ಆಮೇಲೆ ಬ್ರಾಸ್ಲೆಟ್, ಕಾಲ್ ಚೈನು, ಇದೆಲ್ಲ ತಗೋಬೇಕಂತ ಆಸೆನೆ. ಆದ್ರೆ ಅದೆಲ್ಲ ಯಾವ್ದು ಬೇಡ, ಇದ್ರಲ್ಲಿ ಯಾವ್ದಾದ್ರು ಒಂದು ತಗೊಳ್ತೀವಿ ಅಷ್ಟೇ. ಸರ್ ಹೇಳಿ ಸರ್, ಏನ್ ಬೇಕಂತ? ಏನು ಐಡಿಯಾ ಇಲ್ಲ ಮೇಡಮ್. ಬನ್ನಿ ನೋಡೋಣ. ನಾನೊಂದು ಚೈನ್ ತಗೊಳ್ತೀನಿ, ಇಲ್ಲಾಂದ್ರೆ ನೆಕ್ಲೆಸ್ ತಗೊಳ್ಳೋಣ ಅಂತ ಇದ್ದೀನಿ. ಆಯ್ತು ಸರ್, ಒಳಗ್ ಬನ್ನಿ. ಯಾವ ಬಜೆಟ್ ಅಲ್ಲಿ ಬೇಕು ಸರ್? ಒಂದು 2 lakh ಒಳಗಡೆ ನೋಡಿ. ಓಕೆ ಸರ್. ಏನ್ ತಗೊಳ್ಳೋಣ ಅಂತ ಐಡಿಯಾ ಇದೆಯಾ ಸರ್ ನಿಮ್ಗೆ? ಚೈನ್ ತೋರಿಸಿ. 2 lakh ಒಳಗಡೆ ಅಲ್ಲ ಸರ್? ಹೌದು. ವೆಯ್ಟ್ ಮಾಡಿ ಸರ್. ಏನೇ ಗಾಡಿಯಲ್ಲಿ ಬರುವಾಗ್ಲೂ ಹಿಂಗೆ ಗುರಾಯಿಸ್ತಾ ಇದ್ದೆ, ಈಗ್ಲೂ ಹಂಗೆ ಗುರಾಯಿಸ್ತಾ ಇದೀಯಾ? ಯಾಕೆ, ಏನಾಯ್ತು ನಿನ್ಗೆ? ಅಕ್ಕ, ನೀನ್ ತುಂಬಾ ಓವರ್ ಕಣೆ. ಬಂದ ತಕ್ಷಣ ದೊಡ್ಡ ಮಹಾರಾಣಿ ತರ ಕೂತ್ಕೊಂಡ್ಬಿಟ್ಟಲ್ಲ ಚಾರಲ್ಲಿ. ಅಷ್ಟೇ ತಾನೇ, ಇದಕ್ಕ ಗುರಾಯಿಸ್ತಾ ಇದ್ಯಾ? ಬಾ ನೀನೇ ಕುತ್ಕೋ, ನಾನು ಇಟ್ಕೊಳ್ತೀನಿ. ಅಲ್ಲೊಂದ್ ಚಾರ್ ಇದೆಯಲ್ಲ, ಅದನ್ನ ತಗೊಂಬಂದ್ ಕುತ್ಕೊಳ್ತೀನಿ. ಬೇಡ ಬೇಡ, ನೀನೇನು ನನಗೆ ಚಾರ್ ಬಿಟ್ಕೊಡ್ಬೇಡ. ನನಗೆ ಚಾರು ಬೇಡ, ಏನು ಬೇಡ. ನನಗೆ ಚಾರಲ್ಲಿ ಕುತ್ಕೊಂಡು ಅವ್ರು ಏನಾದ್ರು ತಂದು ತೋರಿಸಿದ್ರೆ ಕಾಣಿಸಲ್ಲ. ಗೊತ್ತಾ, ನಾನು ಇಟ್ಕೊಂಡೇ ನೋಡ್ತೀನಿ.
ಇವಳಿಗೇನು ತಿಕ್ಲ ಮೆಂಟಲ್ ತರ ಮಾತಾಡ್ತಾ ಇದ್ದಾಳೆ. ಶೀ ಸರ್, ಚೈನಲ್ಲಿ ಇದು ನ್ಯೂ ಡಿಸೈನ್ ಸರ್. ಅಚ್ಚು ಅನು ನೋಡ್ರಿ ಚೆನ್ನಾಗಿದೆ ಅಂತ. ಪಪ್ಪ ಇದು ಚೆನ್ನಾಗಿಲ್ಲ ಪಪ್ಪ. ಹೌದು ಪಪ್ಪ, ಇದೇನಷ್ಟು ಚೆನ್ನಾಗಿಲ್ಲ ಪಪ್ಪ. ಬೇರೆ ತೋರಿಸಿ. ಇದ್ ನೋಡಿ ಸರ್. ಇದು ಜೆಂಟ್ಸ್ ಹಾಕೊಳ್ಳೋಂತ ಚೈನ್ ಅಲ್ಲ? ಹೌದು ಸರ್, ಇದು ಜೆಂಟ್ಸಿಗಲ್ವಾ? ಇಲ್ಲ ಇಲ್ಲ, ಜೆಂಟ್ಸಿಗಲ್ಲಮ್ಮ, ನನ್ನ ವೈಫಿಗೆ, ಲೇಡೀಸಿಗೆ ತೋರಿಸಿ. ಆಯ್ತು ಸರ್. ಪಪ್ಪ ಏನಚ್ಚು? ಪಪ್ಪ ಚೈನ್ ಎಲ್ಲ ಬೇಡ ಪಪ್ಪ, ನೆಕ್ಲೆಸ್ ಏನಾದ್ರು ತಗೊಳ್ಳೋಣ ಪಪ್ಪ ಅಮ್ಮನ್ಗೆ. ನೆಕ್ಲೆಸಾ? ಸರಿ ಆಯ್ತಚ್ಚು. 2 ಲಕ್ಷದೊಳಗೆ ನೆಕ್ಲೆಸ್ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಅಲ್ಲ. ಅವ್ರು ಬರ್ತಾರಲ್ಲ ಪಪ್ಪ, ಅವ್ರ ಹತ್ರ ಕೇಳಿ ಪಪ್ಪ. ಇದ್ ನೋಡಿ ಸರ್, ಇದು ಈಗ ಬಂದಿರೋಂತ ಡಿಸೈನ್ಸ್. ಇದು ಚೆನ್ನಾಗಿರ್ತವೆ. ಈ ತರ ಬೇಕಾ ಇಲ್ಲ ಪ್ಲೇನ್ ಆಗಿ ಚೈನೇ ಬೇಕಾ? ಚೈನ್ ಬೇಡಮ್ಮ, ನಮ್ಗೆ ನೆಕ್ಲೆಸ್ ಇದ್ರೆ ತೋರಿಸಿ. 2 ಲಕ್ಷದೊಳಗೆ ಬರೋಂಗೆ ನೆಕ್ಲೆಸ್ ಇದ್ರೆ ತೋರಿಸ್ತೀರಾ? ಆಯ್ತು ಸರ್, ತೋರಿಸ್ತೀನಿ. ಸರ್, ಇದು ನೆಕ್ಲೆಸ್ ಸೆಟ್, ಇದಕ್ಕೆ ಇಯರಿಂಗ್ಸ್ ಬರ್ತದೆ. ಚೆನ್ನಾಗಿದೆ. ಇದಕ್ಕೆ ಎಷ್ಟಾಗತ್ತಮ್ಮ? ಸರ್, ಪ್ರೈಸ್ ಇದ್ರಲ್ಲ ಇದೆ ನೋಡಿ ಸರ್, 2.5 ಲಕ್ಷದ ಮೇಲೆ ಆಗತ್ತೆ ಸರ್. ಅಷ್ಟೊಂದು ರೇಟಿಂಗ್ ಬೇಡಮ್ಮ, ನಾನು ಹೇಳಿದ್ನಲ್ಲ 2 ಲಕ್ಷದೊಳಗೆ ತೋರಿಸಿ. ಆಯ್ತು ಸರ್. ಇದ್ ನೋಡಿ ಸರ್. ಆಂಟಿ ಬೇರೆ ತೋರಿಸಿ. ಇದು ಇದ್ ಬೇಡ. ಇದ್ ನೋಡಿ ಸರ್, ಇದ್ ನ್ಯೂ ಕಲೆಕ್ಷನ್. ವಾವ್ ಪಪ್ಪ, ಇದು ತುಂಬಾ ಚೆನ್ನಾಗಿದೆ ಪಪ್ಪ. ಹೌದು, ಇದು ತುಂಬಾ ಚೆನ್ನಾಗಿದೆ. ಇದ್ ರೇಟ್ ಎಲ್ಲ ಎಷ್ಟಾಗತ್ತೆ ಅಂತ ಹೇಳಿ. ಮತ್ತೆ ಅಲ್ಲೊಂದಿದೆ ನೋಡಿ, ಅದನ್ನ ತಗೊಂಬನ್ನಿ. ಇದಾ ಸರ್? ವಾವ್ ಪಪ್ಪ, ಇದು ತುಂಬಾ ಚೆನ್ನಾಗಿದೆ ಪಪ್ಪ. ಹೌದು ಪಪ್ಪ, ಇದು ತುಂಬಾ ಚೆನ್ನಾಗಿದೆ ಪಪ್ಪ. ಇದು ಚೆನ್ನಾಗಿದೆ ಕಣಮ್ಮ. ಇದೆಷ್ಟು? ಸರ್, ಇದು ಡೈಮಂಡ್ ಸರ್. ಓ ಡೈಮಂಡಾ? ಇದೆಲ್ಲ ತುಂಬಾ ರೇಟ್ ಇರುತ್ತಲ್ಲಮ್ಮ. ಸರಿ ಬೇಡ ಬೇಡ. ಇದೇ ಎಷ್ಟಿದೆ ಅಂತ ನೋಡಿ ಬಿಲ್ ಹೇಳಿ ಎಷ್ಟಂತ ಅಂದ್ಬಿಟ್ಟು ನಾನು ಪೇ ಮಾಡ್ತೀನಿ. ಆಯ್ತು ಸರ್. ಅಕ್ಕ, ಡೈಮಂಡ್ ಅಂತೆ ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿತ್ತು. ಹೌದು, ಆದ್ರೆ ದುಡ್ಡು ಎಷ್ಟಿರುತ್ತೆ ಗೊತ್ತಾ ಡೈಮಂಡಿಗಲ್ಲ? ಹೌದು ಕಣೆ ಅಕ್ಕ, ಅದನ್ನ ನಮ್ಮನೆಗೆ ಕೊಡಿಸಿದ್ರೆ ಎಷ್ಟು ಖುಷಿ ಆಗ್ತಾರಲ್ಲ. ಹೌದು, ಆದ್ರೆ ಅಷ್ಟೊಂದು ದುಡ್ಡು ಕೊಟ್ಟಲ್ಲ ತಗೊಳಕ್ಕಾಗಲ್ಲ ಅಚ್ಚು. ಅದೆಷ್ಟಿರುತ್ತೆ ಗೊತ್ತಾ? ಲಕ್ಷ ಗಟ್ಲೆ ಇರತ್ತೆ. ಹೌದು ಕಣೆ ಅಕ್ಕ. ಸರ್, ತಗೊಳ್ಳಿ ಸರ್ ಬಿಲ್ಲು. ಇದು ಟೆಂಪ್ರವರಿ ಸರ್. ನೀವು ಅಲ್ಲಿ ಬಿಲ್ ಪೇ ಮಾಡಿದ್ಮೇಲೆ ನಿಮಗೆ ಒರಿಜಿನಲ್ ಸ್ಲಿಪ್ ಕೊಡ್ತಾರೆ ಸರ್. ಏನಿದು ಇಷ್ಟೊಂದು ರೇಟ್ ಹಾಕಿದ್ದೀರಾ? ಸರ್, ವೇಸ್ಟೇಜ್ ಎಲ್ಲ ಹಾಕ್ಲಿಲ್ಲ ಸರ್, ಮೇಕಿಂಗ್ ಚಾರ್ಜಸ್ ಮಾತ್ರ ಹಾಕಿದೀವಿ. ಈಗ ಆಫರ್ ನಡೀತಾ ಇದೆ ಸರ್, ಹಂಗಾಗಿ ನಿಮಗೆ ಕಡಿಮೆನೇ ಆಗಿದೆ ಸರ್. ತುಂಬಾ ರೇಟ್ ಎಲ್ಲ ಹಾಕ್ಲಿಲ್ಲ. ಮತ್ತೆ ನೀವು ಬಿಲ್ ಪೇ ಮಾಡಿ ಸರ್, ನಿಮಗೆ ಒಂದು ಲಕ್ಕಿ ಕೂಪನ್ ಕೊಡ್ತಾರೆ ಸರ್. ಲಕ್ಕಿ ಕೂಪನ್ ಹಂಗಂದ್ರೆ ಲಾಟ್ರಿನಾ? ಸರ್, ಇವಡಿ ಚೆನ್ನಾಗಿ ಮಾತಾಡ್ತಾಳೆ ಸರ್. ಅವಳು ಯಾವಾಗ್ಲೂ ಹಂಗೆ ಕಣಮ್ಮ. ಸರಿ ಹೇಳಿ. ಸರ್, ನಮ್ ಗೋಲ್ಡ್ ಶಾಪ್ ಇದೆಯಲ್ಲ, ಅದು ಇಂಡಿಯಾದಲ್ಲಿ 25 ಪ್ಲೇಸ್ ಅಲ್ಲಿ ಇದೆ ಸರ್. ಈ ಶಾಪ್ ಅಲ್ಲೆಲ್ಲ ಪರ್ಚೇಸ್ ಮಾಡೋರಿಗೆ ನಾವು ಲಕ್ಕಿ ಕೂಪನ್ ಕೊಡ್ತಾ ಇದೀವಿ ಸರ್. ಅದರಿಂದ ಬೆನಿಫಿಟ್ ಏನಮ್ಮ? ಬೆನಿಫಿಟ್ ಅಂತ ಹೇಳಿದ್ರೆ ಸರ್, ಜನವರಿಯಿಂದ ಸೆಪ್ಟೆಂಬರ್ 20th ವರೆಗೂ ಆಫರ್ ನಡೀತಾ ಇದೆ ಸರ್. ಈ ಆಫರ್ ಅಲ್ಲಿ ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಅವ್ರೆಲ್ರಿಗೂ ಸಹ ಈ ತರ ಲಕ್ಕಿ ಕೂಪನ್ ಕೊಟ್ಟಿರ್ತೀವಿ. ಈ ಲಕ್ಕಿ ಕೂಪನ್ ವಿತ್ಡ್ರಾ ಬಂದು ಈ 20th ಕಂಪ್ಲೀಟ್ ಆಗುತ್ತೆ ಸರ್. ಅಲ್ಲಿ ಯಾರ್ಯಾರು ಈ ಸಲ ಪರ್ಚೇಸ್ ಮಾಡಿರ್ತಾರ ಅದರಲ್ಲಿ 3 ಜನನ ಸೆಲೆಕ್ಷನ್ ಮಾಡ್ತಾರೆ ಸರ್. ಆ 3 ಜನಕ್ಕೂ ಬಹುಮಾನ ಸಿಗುತ್ತೆ ಸರ್. 3 ಜನ ಅಂದ್ರೆ ಹೆಂಗಮ್ಮ? ಇಂಡಿಯಾದಲ್ಲಿ 25 ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿದ್ರಲ್ಲ, ಅವ್ರೆಲ್ಲರನ್ನೂ ಸೇರಿಸಿ 3 ಜನಕ್ಕೆ ಪ್ರೈಸಾ ಇಲ್ಲ ಒಂದೊಂದು ಸಿಟಿಯಲ್ಲೂ 3 ಜನಕ್ಕ? ಆ ಥರ ಅಲ್ಲ ಸರ್, ಒಂದೊಂದು ಸಿಟಿಗೂ ಅದು ಅವೈಲಬಲ್ ಆಗುತ್ತೆ ಸರ್. ಈಗ ಕರ್ನಾಟಕದಲ್ಲೇ 4 ಪ್ಲೇಸ್ ಅಲ್ಲಿ ಇದೆ ಸರ್. ಹಾಗಾಗಿ ಈ 4 ಪ್ಲೇಸ್ ಅಲ್ಲಿ ಯಾರ್ಯಾರು ಪರ್ಚೇಸ್ ಮಾಡಿರ್ತಾರೋ ಅದರಲ್ಲಿ 3 ಜನನ ಸೆಲೆಕ್ಷನ್ ಮಾಡ್ತಾರೆ ಸರ್. ಓ ಹಾಗೆ, ಅದಕ್ಕೇನ ದುಡ್ಡು ಕಟ್ಟಾಗತ್ತಮ್ಮ? ಓ, ಆ ಥರ ಎಲ್ಲ ಏನಿಲ್ಲ ಸರ್. 20,000 ಮೇಲೆ ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಅವ್ರೆಲ್ರಿಗೂ ಈ ಲಕ್ಕಿ ಕೂಪನ್ ಕೊಡ್ತಾರೆ ಸರ್. ಓ ಹಂಗಾ? ಪ್ರೈಸ್ ಏನೇನ್ ಸಿಗುತ್ತೆ? ಸರ್, ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಹೋಮ್ ಸರ್, ಸೆಕೆಂಡ್ ಪ್ರೈಸ್ ಕಾರು, ಥರ್ಡ್ ಪ್ರೈಸ್ ಬೈಕ್ ಸರ್. ವಾವ್ ಅದೆಲ್ಲ ಅದೃಷ್ಟ ಇರೋರಿಗೆ ಸಿಗದಮ್ಮ. ಸರಿ ಬನ್ನಿ, ನಾನು ಬಿಲ್ ಪೇ ಮಾಡ್ತೀನಿ. ಆಯ್ತು ಸರ್, ಬನ್ನಿ ಸರ್. ಐ ಎಷ್ಟು ಒಳ್ಳೆ ಆಫರ್. ಜಿನ್ ಮಾತ್ರ ಇದ್ದಿತ್ತು ಅಂದ್ರೆ ಜಿನ್ ಹೆಂಗಾದ್ರೂ ಮಾಡಿ ನಮಗೆ ಫಸ್ಟ್ ಪ್ರೈಸ್ ಬರಂಗ್ ಮಾಡು ಅಂತ ಹೇಳಿದ್ರೆ ಮಾಡ್ತಾ ಇತ್ತು. ಎಷ್ಟು ಚೆನ್ನಾಗಿರ್ತಾ ಇತ್ತು, ನಮಗೂ ಒಳ್ಳೆ ಒಂದ್ ಮನೆ ಸಿಗ್ತಾ ಇತ್ತು. ಅಯ್ಯೋ ಜಿನ್, ನೀನ್ ನೋಡ್ದೆ ಎಷ್ಟ್ ದಿನ ಆಗ್ಬಿಟ್ಟು. ತಡಿ ಹೆಂಗೋ ಈ ಸಲ ಎಕ್ಸಾಮ್ ಬರತ್ತೆ, ಬರದ್ ಮುಗಿಸ್ಬಿಟ್ಟು ಏನಾದ್ರೂ ಮಾಡಿ ನೆಪ ಹೇಳಿ ನಿನ್ನನ್ ಬಂದು ತಗೊಂಡ್ಬರ್ತೀನಿ. ನೀನೇನು ಬೇಜಾರ್ ಮಾಡ್ಕೊಂಬೇಡ, ನಿನ್ನನ್ನೇ ಯೋಚನೆ ಮಾಡ್ತಾ ಇರ್ತೀನಿ ಡೈಲಿ, ಗೊತ್ತಾ? ಅಚ್ಚು ಬಾ. ಆಯ್ತು ಪಪ್ಪ, ಆ ಲಕ್ಕಿ ಕೂಪನ್ ನನ್ನ ಹತ್ರ ಕೊಡಿ ಪಪ್ಪ, ಅವಳ ಹತ್ರ ಕೊಡ್ಬೇಡಿ. ಪಪ್ಪ, ಆ ನೆಕ್ಲೆಸ್ ಎಲ್ಲಿಟ್ರಿ ಪಪ್ಪ? ನನ್ ಪ್ಯಾಂಟ್ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಅಚ್ಚು. ನಿಮ್ಮ ಅಮ್ಮನ ಹತ್ರ ಹೇಳ್ಬಿಡಿ ಆಯ್ತಾ? ನಾಳೆ ಸರ್ಪ್ರೈಸ್ ಕೊಡೋಣ. ಆಯ್ತು ಪಪ್ಪ. ಪಪ್ಪ, ನಾನು ಸೀರೆ ತರ್ತೀನಿ ಅಂತ ಹೇಳಿದ್ನೆಲ್ಲ ಕೊಡಿಸ್ಲೇ ಇಲ್ಲ. ಅಯ್ಯೋ ಮರ್ತೋಗ್ಬಿಟ್ಟಲ್ಲ. ಅನು ನೀನೇನ್ ಮಾಡ್ಕೊತಾ, ನಾಳೆ ಸ್ಕೂಲಿಗೆ ಹೋಗು. ಸಂಜೆ ಬರುವಾಗ, ನಾನು ಡ್ಯೂಟಿಯಿಂದ ಬರುವಾಗ ಒಂದ್ ಸೀರೆ ತಗೊಂಡ್ಬರ್ತೀನಿ. ಕೊಡ್ತೀನಿ ಅಂತ ಅಮ್ಮನಿಗಾಯ್ತಾ? ಆಯ್ತು ಪಪ್ಪ. ಅಕ್ಕ ಗೊತ್ತಾಯ್ತೇನೆ, ಹೇಳ್ಬೇಡ ಕಣೆ, ಸೀಕ್ರೆಟ್ ಆಗಿರ್ಬೇಕು ಆಯ್ತಾ?
ನಾನೆಲ್ಲ ಹೋಗಿ ಏನು ಹೇಳಲ್ಲ, ಸೀಕ್ರೆಟ್ನ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತೀನಿ. ನೀನೇ ಮೊದ್ಲು ಹೋಗಿ ಹೇಳೋದು. ಮೊದ್ಲು ನಿನ್ ಬಾಯಿಗೆ ಬೀಗ ಹಾಕೊಂಡಿರು, ಆಯ್ತಾ? ಅಕ್ಕ ಸರಿ ಸರಿ ಅಚ್ಚು ಇಲ್ಲಿ ನೋಡು. ಪಪ್ಪ ಅಂಗಡಿಗೆ ಹೋದ್ರಲ್ಲ, ಪ್ರಾಜೆಕ್ಟ್ ಇಂದ ಏನ್ ತಗೊಂಬಂದೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಏನ್ ಹೇಳ್ತಿರೋ ಹೇಳಿ ಆಯ್ತಾ? ಅಂಗಡಿ ಬಂದಾಗಿತ್ತು ಅಂತ ಹೇಳಿ. ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಆಯ್ತು ಪಪ್ಪ. ಪಪ್ಪ ನಾನು ಲಿಲ್ಲಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅಕ್ಕನ್ನ ಅಮ್ಮನ ಹತ್ರ ಹೇಳಕ್ ಹೇಳಿ ಪಪ್ಪ. ನಾಳೆ ಅಮ್ಮನ್ ಬರ್ತ್ಡೇ ಇದೆಯಲ್ಲ, ಲಿಲ್ಲಿನ್ ಮಾತ್ರ ಇನ್ವೈಟ್ ಮಾಡ್ಬಿಟ್ಟು ಬರ್ತೀನಿ ಪಪ್ಪ. ಆಯ್ತಚ್ಚು, ತುಂಬಾ ಜನರನ್ನೆಲ್ಲ ಕರಿಬೇಡ. ಅಮ್ಮನ್ಗೆ ಆ ತರ ಎಲ್ಲ ಬಂದ್ರು ಅಂದ್ರೆ ಒಂಥರ ಆಗುತ್ತೆ. ಅವಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ. ಆಯ್ತು ಪಪ್ಪ, ಗೊತ್ತು ಪಪ್ಪ. ಅದಕ್ಕೆ ಲಿಲ್ಲಿನ್ ಮಾತ್ರ ಕರಿತಾ ಇದ್ದೀನಿ. ಮತ್ತೆ ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ ನನ್ಗೆ, ಮೀನಾ ಅಂತ, ಅವಳನ್ನ ಮಾತ್ರ ಕರಿತೀನಿ ಪಪ್ಪ. ಆಯ್ತಚ್ಚು. ಅಕ್ಕ ಅಮ್ಮನ ಹತ್ರ ಏನಾದ್ರೂ ಹೇಳೆ ಪ್ಲೀಸ್ ಕಣೆ. ಏನಾದ್ರೂ ನನ್ನನ್ನು ಹೇಳಿ ಸಿಗಾಕ್ಸ್ಬೇಡ ಕಣೆ. ನಾನು ಲಿಲ್ಲಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಪ್ಲೀಸ್. ಆಯ್ತು. ಆಯ್ತು ಅಂತ ಹೇಳ್ಬಿಟ್ಲು. ಏನೋ ದೇವ್ರು ನಮ್ಮ ಅಕ್ಕನ್ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ. ಲೇ ಅಕ್ಕು, ನೀನು ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋ, ನಿನಗೆ ಚೆನ್ನಾಗಿರುತ್ತೆ. ಹೌದಾ ಸೋನು? ಹೌದು ಕಣೋ, ಹೀರೋ ತರ ಇರ್ತೀಯ. ಸರಿ ತಡಿ, ಹಾಕೊಳ್ತೀನಿ. ನೀನು ಕೂಲಿಂಗ್ ಗ್ಲಾಸ್ ಹಾಕೊಂಡೆ ಹಿಂಗಡೆ ಕುತ್ಕೊಂಬಾ, ನಾನು ಓಡಿಸ್ಕೊಂಡು ಹೋಗ್ತೀನಿ. ಅದೆಲ್ಲ ಏನು ಬೇಡ, ನನಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಓಡಿಸ್ಕೊಂಡು ಹೋಗಕ್ಕೆ ಬರತ್ತೆ. ನೀನ್ ಸುಮ್ನೆ ಕುತ್ಕೋ. ಈಗ ನಾನ್ ಚೆನ್ನಾಗ್ ಕಾಣ್ತಾ ಇದ್ದೀನಾ ಹೀರೋ ತರ? ನನ್ಗೆ ನೀನು ಕಾರ್ ಓಡ್ಸಕ್ ಕೊಟ್ರೆ ನೀನು ಹೀರೋ ತರ ಕಾಣ್ತೀಯ. ನೀನ್ ನನಗೆ ಕಾರ್ ಓಡ್ಸಕ್ ಕೊಡ್ಲಿಲ್ಲ ಅಂದ್ರೆ ನೀನು ಚೆನ್ನಾಗೇ ಇಲ್ಲ, ಗಲೀಜಾಗಿದೀಯ. ಹಂಗಲ್ಲ ಹೇಳ್ಬೇಡ ಸೋನು, ನಾನು ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದೀನಿ ಹೀರೋ ತರ ಅಂತ ಹೇಳು. ನನಗೊಂದ್ಸಲ ಕಾರ್ ಓಡ್ಸಕ್ ಕೊಡು, ನಾನು ಹೇಳ್ತೀನಿ. ನಾನ್ ಕೊಡಲ್ಲಪ್ಪ, ಇದು ನನ್ ಕಾರು. ಹಂಗಂದ್ರೆ ಈ ಕೂಲಿಂಗ್ ಗ್ಲಾಸ್ ನಿನಗೆ ಚೆನ್ನಾಗೇ ಇಲ್ಲ. ಹಂಗಂದ್ರೆ ನೀನು ನನ್ ಕಾರ್ ಬಿಟ್ಟು ಕೆಳಗಿಳಿ. ನಾನು ಕೇಳ್ಬೇಕು, ನಾನು ಇಳಿಯಲ್ಲ. ನನಗೊಂದು ರೌಂಡ್ ಓಡ್ಸಕ್ ಕೊಟ್ಬಿಡು, ಇಲ್ಲಾಂದ್ರೆ ನೋಡಕ್ಕೂ ಹೊಡಿತೀನಿ ನಾನು. ಹೊಡಿತೀಯ ಸೋನು? ಹೊಡಿಬೇಡ ಪ್ಲೀಸ್, ಹೊಡಿಬೇಡ. ಹೊಡಿಬಾರ್ದಂತ ಹೇಳಿದ್ದೆ. ನನ್ಗೊಂದ್ಸಲ ಕಾರ್ ಓಡ್ಸಕ್ ಕೊಡು. ಅದ್ ಮಾತ್ರ ನನ್ ಕೊಡೋದಿಲ್ಲ, ಇದು ನನ್ ಕಾರು ಗೊತ್ತಾ? ಕೊಡಲ್ವಾ? ನಾನ್ ಕೊಡಲ್ಲ, ಇದು ನನ್ ಕಾರು. ಅಲ್ಲಿ ನೋಡಲ್ಲಿ ಆ ಚೊಕ್ಕ ಬರ್ತಾ ಇದ್ದಾಳೆ, ಅವಳ ಹತ್ರ ಹೇಳಿ ನಿನ್ನನ್ನ ಓಡಿಸ್ತೀನಿ ನೋಡು. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್